ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಒಂದು ಕ್ಷಣ ನಿಲ್ಲಿ. ಈ ವಿಡಿಯೋ ನೀವು ನೋಡುತ್ತಿದ್ದರೆ ಅದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿಮಗೆ ಒಂದು ಸಂಕೇತ ಕಳಿಸಿದ್ದಾರೆ. ಬಹುಶಃ ನೀವು ಈಗ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಿಸುತ್ತಿರಬಹುದು. ಆದರೆ ಇವತ್ತು ಸಾಯಿಬಾಬಾ ನಿಮಗೆ ಒಂದು ಮುಖ್ಯ ಸಂದೇಶ ಕೊಡುತ್ತಿದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸಾಯಿಬಾಬಾ ಭಕ್ತರಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ, ಓಂ ಸಾಯಿರಾಮ್. ಸಾಯಿಬಾಬಾ ಆಶೀರ್ವಾದ ನಿಮಗೆ ಸಿಗುತ್ತದೆ. ಈ ರಾತ್ರಿ ಸಾಯಿಬಾಬಾ ಒಂದು ನಿರ್ಧಾರ ಮಾಡುತ್ತಾರೆ. ಮಗು, ಈ ವಿಡಿಯೋ ನೋಡುತ್ತಿರುವ ನೀನು ಸಾಮಾನ್ಯ ವ್ಯಕ್ತಿಯಲ್ಲ. ಯಾಕಂದರೆ ಸಾಯಿಬಾಬಾ ನಿನ್ನನ್ನು ಇಲ್ಲಿ ತರಿಸಿದ್ದಾರೆ. ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ನೋವಿದೆ, ಎಷ್ಟು ಸಮಸ್ಯೆ ಇದೆ, ಅದು ಸಾಯಿಬಾಬಾಗೆ ಗೊತ್ತಿಲ್ಲ ಅಂತ ಯೋಚಿಸಬೇಡ. ನೀನು ರಾತ್ರಿ ಒಬ್ಬಳೇ ಕುಳಿತು ಸಾಯಿ ನನ್ನನ್ನು ರಕ್ಷಿಸು ಅಂತ ಕೇಳಿದ ಆ ಪ್ರಾರ್ಥನೆ ಸಾಯಿಬಾಬಾ ಕೇಳಿದ್ದಾರೆ. ಇವತ್ತು ರಾತ್ರಿ ಸಾಯಿಬಾಬಾ ನಿನ್ನ ಬಗ್ಗೆ ಒಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಹೌದು, ನೀನು ತುಂಬ ದಿನಗಳಿಂದ ಎದುರಿಸುತ್ತಿರುವ ಸಮಸ್ಯೆ, ಅದು ಹಣದ ಸಮಸ್ಯೆ ಆಗಿರಬಹುದು, ಕುಟುಂಬದ ಸಮಸ್ಯೆ ಆಗಿರಬಹುದು, ಕೆಲಸದ ಸಮಸ್ಯೆ ಆಗಿರಬಹುದು, ಅಥವಾ ಮನಸ್ಸಿನ ನೋವು ಇರಬಹುದು. ಆದರೆ ನೆನಪಿಟ್ಟಿಕೋ, ಸಾಯಿಬಾಬಾ ಭಕ್ತರ ಕಣ್ಣೀರು ವ್ಯರ್ಥವಾಗಲು ಬಿಡೋದಿಲ್ಲ. ಒಂದು ದಿನ, ಒಂದು ಕ್ಷಣ, ಒಂದು ಸಮಯ ಬರುತ್ತದೆ. ಆ ಸಮಯದಲ್ಲಿ ಸಾಯಿಬಾಬಾ ಭಕ್ತನ ಜೀವನವನ್ನು ಸಂಪೂರ್ಣ ಬದಲಿಸುತ್ತಾರೆ. ಬಹಳ ಜನರಿಗೆ ಇದು ಆಗಿದೆ. ಅವರು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟರು, ಅವರ ಜೀವನದಲ್ಲಿ ಅಚ್ಚರಿ ಸಂಭವಿಸಿತು. ಇವತ್ತು ನೀನು ಈ ವಿಡಿಯೋ ನೋಡುತ್ತಿರುವುದು ಒಂದು ಸಂಕೇತ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನನ್ನ ಮಗು, ಭಯಪಡಬೇಡ. ನಿನ್ನ ನೋವು ನನಗೆ ಗೊತ್ತು, ನಿನ್ನ ಕಷ್ಟ ನನಗೆ ಗೊತ್ತು. ನಿನ್ನ ಸಮಯ ಬರುತ್ತಿದೆ. ಕೆಲವೊಮ್ಮೆ ನಾವು ಯೋಚಿಸುತ್ತೇವೆ, ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ಆದರೂ ಯಾಕೆ ಫಲ ಇಲ್ಲ? ಆದರೆ ಸತ್ಯ ಏನು ಗೊತ್ತಾ? ಸಾಯಿಬಾಬಾ ಯಾವಾಗಲೂ ಸರಿಯಾದ ಸಮಯಕ್ಕಾಗಿ ಕಾಯುತ್ತಾರೆ. ನೀನು ಕೇಳಿದ ಕ್ಷಣಕ್ಕೆ ಕೊಡುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ನಿನ್ನ ಜೀವನವೇ ಬದಲಿಸುವ ವರ ಕೊಡುತ್ತಾರೆ. ಹೀಗೆ ಹಲವಾರು ಭಕ್ತರಿಗೆ ಆಗಿದೆ. ಒಬ್ಬ ಭಕ್ತ ಕಷ್ಟದಲ್ಲಿ ಇದ್ದ. ಅವನಿಗೆ ಕೆಲಸ ಇರಲಿಲ್ಲ, ಹಣ ಇರಲಿಲ್ಲ, ಮನೆಯಲ್ಲಿ ಸಮಸ್ಯೆಗಳು ಮಾತ್ರ. ಒಂದು ದಿನ ಅವನು ಸಾಯಿಬಾಬಾ ಮುಂದೆ ಕುಳಿತು ಕಣ್ಣೀರು ಹಾಕಿದ. ಅವನು ಹೇಳಿದ, ಸಾಯಿ, ನನಗೆ ಬೇರೆ ಯಾರೂ ಇಲ್ಲ, ನೀನೇ ನನ್ನ ಆಸೆ. ಅದಾದ ಮೇಲೆ ಕೆಲವು ದಿನಗಳಲ್ಲಿ ಅವನ ಜೀವನದಲ್ಲಿ ಅಚ್ಚರಿ ಬದಲಾವಣೆ ಆಯಿತು. ಅವನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು, ಕುಟುಂಬದಲ್ಲಿ ಶಾಂತಿ ಬಂದಿತು. ಅವನು ಹೇಳಿದ, ಸಾಯಿಬಾಬಾ ನನ್ನನ್ನು ಉಳಿಸಿದರು. ಇದು ಕಥೆಯಲ್ಲ, ಇದು ಭಕ್ತಿಯ ಶಕ್ತಿ. ಇದಕ್ಕಾಗಿಯೇ ಇವತ್ತು ಸಾಯಿಬಾಬಾ ನಿನಗೆ ಒಂದು ಮಾತು ಹೇಳುತ್ತಿದ್ದಾರೆ. ನನ್ನ ಮೇಲೆ ನಂಬಿಕೆ ಇಡು. ನಿನ್ನ ಮನಸ್ಸು ಒಡೆದಿದ್ದರೂ ನಂಬಿಕೆ ಬಿಡಬೇಡ. ನಿನ್ನ ಪರಿಸ್ಥಿತಿ ಕೆಟ್ಟಿದ್ದರೂ ಪ್ರಾರ್ಥನೆ ನಿಲ್ಲಿಸಬೇಡ. ಯಾಕಂದರೆ ಸಾಯಿಬಾಬಾ ಮೌನವಾಗಿ ಕೆಲಸ ಮಾಡುತ್ತಿದ್ದಾರೆ. ನಿನಗೆ ಗೊತ್ತಾಗದೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಸಿದ್ಧತೆ ನಡೆಯುತ್ತಿದೆ. ಬಹುಶಃ ಈ ವಾರವೇ ಆಗಬಹುದು, ಬಹುಶಃ ಈ ತಿಂಗಳಲ್ಲೇ ಆಗಬಹುದು. ಆದರೆ ಖಚಿತವಾಗಿ ಒಂದು ದಿನ ನೀನು ಹೇಳುತ್ತೀಯ, ಸಾಯಿಬಾಬಾ ನನ್ನ ಜೀವನ ಬದಲಿಸಿದರು. ಆ ದಿನ ದೂರದಲ್ಲಿಲ್ಲ. ಇವತ್ತು ಈ ವಿಡಿಯೋ ನೋಡುತ್ತಿರುವ ನೀನು ಒಂದು ಕೆಲಸ ಮಾಡು. ಮನಸ್ಸಿನಲ್ಲಿ ಸಾಯಿಬಾಬಾ ನೆನೆದು ಒಂದು ಬಾರಿ ಹೇಳು, ಓಂ ಸಾಯಿರಾಮ್. ಆ ಮಾತು ಹೇಳಿದ ಕ್ಷಣ ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಜೀವನದಲ್ಲಿ ಹೆಚ್ಚು ಸಂತೋಷ ಬರಲಿ, ಹೆಚ್ಚು ಆಶೀರ್ವಾದ ಬರಲಿ ಅಂತ ಸಾಯಿಬಾಬಾ ಆಶೀರ್ವಾದ ಕೊಡುತ್ತಿದ್ದಾರೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಕೃಪೆ ಸಿಗಲಿ. ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯಲಿ, ನಿನ್ನ ಕಷ್ಟಗಳು ಕಡಿಮೆಯಾಗಲಿ. ಸಾಯಿಬಾಬಾ ಆಶೀರ್ವಾದ ಸದಾ ನಿನ್ನ ಜೊತೆ ಇರಲಿ. ಈ ವಿಡಿಯೋ ನೋಡಿದ ನಂತರ ನಿನ್ನ ಮನಸ್ಸಿನಲ್ಲಿ ನಂಬಿಕೆ ಬಂದಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಾಯಿಬಾಬಾ ಭಕ್ತರಿಗೆ ತಲುಪಲು ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ, ಓಂ ಸಾಯಿರಾಮ್.
ಸಾಯಿಬಾಬಾ ಕೃಪೆ ನಿಮಗೆ ಸಿಗುತ್ತದೆ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರಲಿ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಒಂಟಿಯಾಗಿರುವಂತೆ ಅನುಭವಿಸುತ್ತೇವೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನಿಸುತ್ತದೆ. ನಮ್ಮ ಸಮಸ್ಯೆ ಯಾರಿಗೂ ಕಾಣುವುದಿಲ್ಲ ಅನಿಸುತ್ತದೆ. ಆದರೆ ಒಂದು ಸತ್ಯ ಇದೆ, ನೀನು ಒಂಟಿಯಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ರಾತ್ರಿ ಮಲಗುವ ಮೊದಲು ಮನಸ್ಸಿನಲ್ಲಿ ಎಷ್ಟು ಚಿಂತೆ ಮಾಡುತ್ತೀಯೋ ಅದು ಸಾಯಿಬಾಬಾಗೆ ಗೊತ್ತು. ಕೆಲವರು ಹೊರಗೆ ನಗುತ್ತಾರೆ, ಆದರೆ ಒಳಗೆ ತುಂಬ ನೋವು ಇರುತ್ತದೆ. ಬಹುಶಃ ನೀನು ಕೂಡ ಹಾಗೆಯೇ ಇರಬಹುದು. ಕುಟುಂಬಕ್ಕಾಗಿ ಕಷ್ಟಪಡುವೆ, ಎಲ್ಲರ ಸಂತೋಷಕ್ಕಾಗಿ ಪ್ರಯತ್ನಿಸುವೆ, ಆದರೆ ನಿನ್ನ ಮನಸ್ಸಿನ ನೋವನ್ನು ಯಾರಿಗೂ ಹೇಳುವುದಿಲ್ಲ. ಆದರೆ ಸಾಯಿಬಾಬಾಗೆ ಹೇಳಬಹುದು. ಯಾಕಂದರೆ ಸಾಯಿಬಾಬಾ ಭಕ್ತನ ಹೃದಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀನು ಕಣ್ಣು ಮುಚ್ಚಿ ಸಾಯಿಬಾಬಾ ನೆನೆಸಿದರೆ ಅವರು ನಿನ್ನ ಹೃದಯದ ಮಾತು ಕೇಳುತ್ತಾರೆ. ಅವರು ಹೇಳುತ್ತಾರೆ, ನನ್ನ ಮಗು, ನಿನ್ನ ಕಷ್ಟ ನನಗೆ ಗೊತ್ತು. ನೀನು ಇನ್ನೂ ಸ್ವಲ್ಪ ಧೈರ್ಯ ಇಟ್ಟಿಕೋ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ ಮಗು. ಕತ್ತಲೆ ಯಾವಾಗಲೂ ಶಾಶ್ವತವಲ್ಲ. ಕತ್ತಲೆ ಇದ್ದರೆ ಅದರ ನಂತರ ಬೆಳಕು ಬರುತ್ತದೆ. ಹಾಗೆಯೇ ಜೀವನದಲ್ಲೂ ಕಷ್ಟದ ನಂತರ ಸಂತೋಷ ಬರುತ್ತದೆ. ನೀನು ಇವತ್ತು ಎದುರಿಸುತ್ತಿರುವ ಸಮಸ್ಯೆ ನಿನ್ನನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತಿದೆ. ಸಾಯಿಬಾಬಾ ಕೆಲವೊಮ್ಮೆ ಭಕ್ತರನ್ನು ಪರೀಕ್ಷಿಸುತ್ತಾರೆ. ಆ ಪರೀಕ್ಷೆ ನಮ್ಮ ನಂಬಿಕೆಯನ್ನು ನೋಡಲು. ನೀನು ಆ ಪರೀಕ್ಷೆಯನ್ನು ಪಾಸ್ ಮಾಡಿದಾಗ ಸಾಯಿಬಾಬಾ ನಿನಗೆ ದೊಡ್ಡ ಆಶೀರ್ವಾದ ಕೊಡುತ್ತಾರೆ. ಅದಕ್ಕಾಗಿ ಕೆಲವೊಮ್ಮೆ ತಡ ಆಗುತ್ತದೆ. ಆದರೆ ನೆನಪಿಟ್ಟುಕೋ, ಸಾಯಿಬಾಬಾ ಯಾವಾಗಲೂ ಭಕ್ತನನ್ನು ಕೈ ಬಿಡುವುದಿಲ್ಲ. ನೀನು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟರೆ ಒಂದು ದಿನ ಅವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ. ಬಹಳ ಜನರು ಹೇಳುತ್ತಾರೆ, ನನ್ನ ಜೀವನದಲ್ಲಿ ಆಸೆ ಇಲ್ಲ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಂಬಿಕೆ ಇದ್ದರೆ ಆಸೆ ಯಾವಾಗಲೂ ಇರುತ್ತದೆ. ನಿನ್ನ ಹೃದಯದಲ್ಲಿ ಸ್ವಲ್ಪ ನಂಬಿಕೆ ಇದ್ದರೂ ಸಾಕು. ಆ ನಂಬಿಕೆಯನ್ನು ಸಾಯಿಬಾಬಾ ದೊಡ್ಡ ಅದ್ಭುತವಾಗಿ ಮಾಡುತ್ತಾರೆ. ಈ ವಿಡಿಯೋ ನೋಡುತ್ತಿರುವ ನೀನು ಒಂದು ಕ್ಷಣ ಕಣ್ಣು ಮುಚ್ಚು, ಸಾಯಿಬಾಬಾ ನೆನೆಸು. ಮನಸ್ಸಿನಲ್ಲಿ ಹೇಳು, ಸಾಯಿ, ನನ್ನ ಜೀವನಕ್ಕೆ ಶಾಂತಿ ಕೊಡು, ನನ್ನ ಸಮಸ್ಯೆಗಳನ್ನು ದೂರ ಮಾಡು. ನೀನು ಹೀಗೆ ಪ್ರಾರ್ಥನೆ ಮಾಡಿದರೆ ಸಾಯಿಬಾಬಾ ಕೇಳುತ್ತಾರೆ. ಅವರು ನಿನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರುತ್ತಾರೆ. ಮಗು, ಜೀವನದಲ್ಲಿ ಎಲ್ಲವೂ ಕಳೆದು ಹೋಯಿತು ಅನ್ನಿಸಿದಾಗ ಒಂದು ವಿಷಯ ನೆನಪಿಟ್ಟುಕೋ, ಸಾಯಿಬಾಬಾ ಇದ್ದಾರೆ. ಯಾವುದು ಕಳೆದು ಹೋಗುವುದಿಲ್ಲ. ಅವರು ಹೊಸ ದಾರಿಯನ್ನು ತೆರೆದಿಡುತ್ತಾರೆ. ನಿನ್ನ ಜೀವನದಲ್ಲಿ ಹೊಸ ಅವಕಾಶ ಬರುತ್ತದೆ, ಹೊಸ ಸಂತೋಷ ಬರುತ್ತದೆ. ನಿನ್ನ ಕಣ್ಣೀರು ಒಂದು ದಿನ ಸಂತೋಷದ ಕಣ್ಣೀರಾಗುತ್ತದೆ. ಆ ದಿನ ದೂರದಲ್ಲಿಲ್ಲ. ಸಾಯಿಬಾಬಾ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡಲು ಸಿದ್ಧರಾಗಿದ್ದಾರೆ. ನೀನು ಕೇವಲ ನಂಬಿಕೆ ಇಟ್ಟಿಕೋ, ಪ್ರಾರ್ಥನೆ ಮಾಡುತ್ತಿರು. ಒಂದು ದಿನ ನೀನೇ ಹೇಳುತ್ತೀಯಾ, ಸಾಯಿಬಾಬಾ ನನ್ನ ಜೀವನ ಉಳಿಸಿದರು. ಮಗು, ಈ ವಿಡಿಯೋ ನೋಡುತ್ತಿರುವ ನೀನು ಒಂದು ವಿಷಯ ನೆನಪಿಟ್ಟುಕೋ, ಸಾಯಿಬಾಬಾ ಯಾರನ್ನು ಕಾರಣವಿಲ್ಲದೆ ತಮ್ಮ ಕಡೆಗೆ ಕರೆದುಕೊಳ್ಳುವುದಿಲ್ಲ. ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಅದರ ಹಿಂದೆ ಒಂದು ಕಾರಣ ಇದೆ. ಬಹುಶಃ ನಿನ್ನ ಮನಸ್ಸಿನಲ್ಲಿ ತುಂಬ ಚಿಂತೆ ಇರಬಹುದು. ಬಹುಶಃ ನೀನು ಈಗ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಿಸುತ್ತಿರಬಹುದು. ಕೆಲವೊಮ್ಮೆ ಜೀವನದಲ್ಲಿ ನಾವು ತುಂಬ ಪ್ರಯತ್ನ ಮಾಡುತ್ತೇವೆ, ಆದರೂ ಫಲ ಸಿಗುವುದಿಲ್ಲ. ಅಂತಹ ಸಮಯದಲ್ಲಿ ಮನಸ್ಸು ತುಂಬ ಒಡೆಯುತ್ತದೆ. ಆದರೆ ಇದೇ ಸಮಯದಲ್ಲಿ ಸಾಯಿಬಾಬಾ ನಮ್ಮನ್ನು ಪರೀಕ್ಷಿಸುತ್ತಾರೆ. ಅವರು ನೋಡುತ್ತಾರೆ, ನನ್ನ ಭಕ್ತನು ಕಷ್ಟದಲ್ಲಿದ್ದರೂ ನನ್ನ ಮೇಲೆ ನಂಬಿಕೆ ಇಡುತ್ತಾನೆಯಾ? ನೀನು ಆ ನಂಬಿಕೆಯನ್ನು ಬಿಡದೆ ಹಿಡಿದುಕೊಂಡಿದ್ದರೆ ಸಾಯಿಬಾಬಾ ನಿನ್ನ ಕೈ ಹಿಡಿದು ಮುಂದೆ ನಡೆಸುತ್ತಾರೆ. ನಿನ್ನ ಜೀವನದಲ್ಲಿ ಹೇಗಿರುವ ಕತ್ತಲೆ ಶಾಶ್ವತವಲ್ಲ. ಬೆಳಕು ಬರೋ ಸಮಯ ಹತ್ತಿರವಾಗಿದೆ. ಬಹುಶಃ ನೀನು ಯೋಚಿಸುತ್ತಿರಬಹುದು, ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಮಗು, ಸಾಯಿಬಾಬಾ ಸಮಯ ತುಂಬ ವಿಶೇಷ. ಅವರು ಕೊಡುವ ಆಶೀರ್ವಾದ ಒಂದು ಕ್ಷಣದಲ್ಲಿ ಜೀವನ ಬದಲಿಸುತ್ತದೆ. ಇವತ್ತು ನೀನು ಕಷ್ಟದಲ್ಲಿದ್ದರೂ ನಾಳೆ ನೀನು ಸಂತೋಷದಲ್ಲಿರಬಹುದು. ಇವತ್ತು ನೀನು ಅಳುತ್ತಿದ್ದರೂ ನಾಳೆ ನೀನು ನಗಬಹುದು. ಇದನ್ನೇ ಸಾಯಿಬಾಬಾ ಕೃಪೆ ಎಂದು ಕರೆಯುತ್ತಾರೆ. ಹೀಗಾಗಿ ಇವತ್ತು ರಾತ್ರಿ ಮಲಗುವ ಮೊದಲು ಒಂದು ಕೆಲಸ ಮಾಡು.
ನಿನ್ನ ಮನಸ್ಸಿನಲ್ಲಿ ಸಾಯಿಬಾಬಾ ನೆನೆದು 3 ಬಾರಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಮಾತು ಹೇಳುವಾಗ ನಿನ್ನ ಎಲ್ಲ ಚಿಂತೆಗಳನ್ನು ಸಾಯಿಬಾಬಾಗೆ ಒಪ್ಪಿಸು. ನಿನ್ನ ನೋವು, ನಿನ್ನ ಭಯ, ನಿನ್ನ ಸಮಸ್ಯೆ ಎಲ್ಲವನ್ನು ಸಾಯಿಬಾಬಾ ಪಾದದಲ್ಲಿಡು. ನೋಡು, ನಿನ್ನ ಮನಸ್ಸಿಗೆ ಒಂದು ಶಾಂತಿ ಬರುತ್ತದೆ. ಅದೇ ಸಾಯಿಬಾಬಾ ಕೃಪೆ. ಮಗು, ನಂಬಿಕೆ ಇರುವ ಹೃದಯವನ್ನು ಸಾಯಿಬಾಬಾ ಎಂದಿಗೂ ಖಾಲಿ ಬಿಡುವುದಿಲ್ಲ. ಅವರು ಯಾವಾಗಲೂ ಭಕ್ತನನ್ನು ರಕ್ಷಿಸುತ್ತಾರೆ. ನಿನ್ನ ಜೀವನದಲ್ಲಿ ಹೆಚ್ಚು ಸಂತೋಷ ಬರಲಿ, ಹೆಚ್ಚು ಆಶೀರ್ವಾದ ಬರಲಿ. ಸಾಯಿಬಾಬಾ ನಿನ್ನ ಮನೆಗೆ ಶಾಂತಿ ಮತ್ತು ಸುಖವನ್ನು ಕೊಡಲಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಕೃಪೆ ದೊರಕಲಿ. ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಆರಂಭವಾಗಲಿ. ಮಗು, ನೀನು ಸಾಯಿಬಾಬಾ ಭಕ್ತನಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ, ಓಂ ಸಾಯಿರಾಮ್. ಸಾಯಿಬಾಬಾ ಆಶೀರ್ವಾದ ನಿಮಗೆ ಸಿಗುತ್ತದೆ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಗು, ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಕಷ್ಟಗಳು ದೂರವಾಗಲಿ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗಲಿ ಅಂತ ಸಾಯಿಬಾಬಾ ಆಶೀರ್ವಾದ ಕೊಡಲಿ. ಈ ವಿಡಿಯೋ ನೋಡಿದ ನಂತರ ನಿಮಗೆ ನಂಬಿಕೆ ಮತ್ತು ಶಾಂತಿ ಬಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಾಯಿಬಾಬಾ ಭಕ್ತರಿಗೆ ತಲುಪಲು ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಒಮ್ಮೆ ಬರೆಯಿರಿ, ಓಂ ಸಾಯಿರಾಮ್. ಸಾಯಿಬಾಬಾ ಕೃಪೆ ನಿಮಗೆ ಸಿಗುತ್ತದೆ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಶುಭವಾಗಲಿ.